ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಅಲಂಕಾರಿಕ ವಸ್ತುಗಳಿಗೆ ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, ಎನ್ಆರ್ ಬಡಾವಣೆ, ಚಿಂತಾಮಣಿ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಹಬ್ಬವಾಗಿದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಲ್ಲಿ ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಮಹಿಳೆಯರು ಈ ಹಬ್ಬವನ್ನು ಆಚರಿಸುತ್ತಾರೆ. ಹಬ್ಬದ ದಿನದಂದು ವರಮಹಾಲಕ್ಷ್ಮಿಯ ಮನೆಗಳಿಗೆ ಪ್ರತಿಷ್ಠಾಪಿಸಲು ಇದೀಗ ಮಾರುಕಟ್ಟೆಗಳಲ್ಲಿ ಬೇಕಾಗಿರುವ ಅಲಂಕಾರಿಕ ಸಾಮಗ್ರಿಗಳು ಸಿಗುತ್ತವೆ. ಅಲಂಕಾರಿಕ ಸಾಮಗ್ರಿಗಳ ಜೊತೆಗೆ ಅಮ್ಮನವರ ಮುಖವಾಡುಗಳು ಚಿಂತಾಮಣಿ ನಗರದ ಅರುಣಾ ಶಾಪಿಂಗ್ಸ್ ಅಂಗಡಿಯಲ್ಲಿ ಇದೀಗ ವಿಶೇಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಅರುಣಾ ಶಾಪಿಂಗ್ಸ್ನಲ್ಲಿ ಅಮ್ಮನವರಿಗೆ ಬೇಕಾದ ಅಲಂಕಾರಿಕ ವಸ್ತುಗಳಲ್ಲಿ ಒಂದಾದ ವಿವಿಧ ಬಣ್ಣಗಳಲ್ಲಿ ಅಮ್ಮನವರ ಆಕರ್ಷಕ ಮುಖವಾಡುಗಳು, ಅದರಲ್ಲೂ ತಾಂಜೂರು ಬಣ್ಣದಿಂದ ಅಲಂಕಾರ ಮಾಡಿರುವ ಮುಖವಾಡುಗಳು, ಮಹಾಲಕ್ಷ್ಮಿ ಡಾಲ್ಸ್, ಬಾಗಿಲುಗಳ ತೋರಣ, ಫ್ಲವರ್ ಹ್ಯಾಂಗಿಂಗ್, ವಿವಿಧ ಆಕರ್ಷಕ ಹೂವಿನ ಹಾರಗಳು, ಆರ್ಟಿಫಿಷಿಯಲ್ ಫ್ಲವರ್ಗಳು, ಜರ್ಮನ್ ಸಿಲ್ವರ್ ಐಟಮ್, ತಟ್ಟೆ, ದೀಪಗಳು, ಕುಂಕುಮ, ಬಟ್ಟು, ವಿಧವಾದ ಬಳೆಗಳು, ಬಾಳೆಕೊಂಬೆಯ ಸ್ಟ್ಯಾಂಡ್ಗಳು, ವೈಟ್ ಮೆಟಲ್ ಮಣಿಗಳು ಹಾಗೂ ಅಮ್ಮನವರಿಗೆ ಬೇಕಾದ ವಿವಿಧ ಡೆಕೋರೇಷನ್ ಐಟಮ್ಗಳು ಸಹ ಸಿಗುತ್ತವೆ. ಇದರ ಜೊತೆಗೆ ಸದರಿ ಅಂಗಡಿಯಲ್ಲಿ ಹ್ಯಾಂಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್, ಕ್ಲಿಪ್ಪುಗಳು, ಪರ್ಸುಗಳು, ಬ್ರಾಬ್ಲಿಂಗ್ ಬ್ಯಾಗ್ಗಳು, ಏರ್ ಆಕ್ಸೆಸರಿಗಳು, ನೈಟೀಸ್, ನೈಟ್ ಶೂಟ್ಗಳು, ಇನ್ನರ್ ಗಾರ್ಮೆಂಟ್ಸ್ ಹಾಗೂ ಇತರೆ ವಸ್ತುಗಳು ಸಹ ಸಿಗುತ್ತದೆ. ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, ಎನ್ಆರ್ ಬಡಾವಣೆ, ಚಿಂತಾಮಣಿ. All India Congress Committee had launched the program of Sangatham Sujin Abhiyan. It is happening across Karnataka right now. So AICC observers are going in the district and investing 7 to 10 days, visiting block-wise and taking the inputs of the Congress leaders, workers, civil societies, NGOs, and based on that feedback, they are preparing a panel of 6 people, which is inclusive of SC, ST, OBC, minority and Mahila, trying to include all of that. After that, the panel will be prepared based on the feedback, and that panel will be submitted to the AICC leadership by 13th of this month. And based on that, the leader or the district president will be decided who will become the district president. Following that, they'll have a training period of 10 days. Based on the dates decided by the leadership, and they will be given regular tasks and their regular evaluation will be taken. Simultaneously, political affairs committee for the district level will also be formed. We are even seeing future potential leaders for the district. So based on the feedback of the Chintamani district, this panel will be prepared and I will be submitting my records. And right now I have already completed 6 block visit. 4 blocks will be completed in next 2 days. After that we will be
meeting one-to-one to the aspirants and taking other feedbacks of the senior leaders. AICC ವತಿಯಿಂದ ಈಗ ಹೊಸದಾಗಿ ಸಂಘಟನ್ ಸೃಜನ್ ಅಭಿಯಾನ ಅಂತ ಹೇಳಿ ಇಡೀ ದೇಶದಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲೂ ನಡೀತಾ ಇದೆ. ಕರ್ನಾಟಕದಲ್ಲಿ 40 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಈ ಅಭಿಯಾನ ಶುರುವಾಗಿದೆ. ಚಿಕ್ಕಬಳ್ಳಾಪುರಕ್ಕೆ ಮೇಡಮ್ ಡಾಕ್ಟರ್ ಪಾಲಕ್ ಶರ್ಮಾ ಅಂತ ಹೇಳಿ ಪಾಲಕ್ ವರ್ಮಾ ಅಂತ ಹೇಳಿ ನಮ್ಮ ಗುಜರಾತ್ನವರು, ಅವ್ರಿಗೂ ಯೂತ್ ಕಾಂಗ್ರೆಸ್ ಇಂದ ಬಂದಿದ್ದಾರೆ. ಅವರಿಗೆ AICC ಅಲ್ಲಿ ಕಾರ್ಯದರ್ಶಿಯಾಗಿ ಆಂಧ್ರ ಪ್ರದೇಶ್ ಇನ್ಚಾರ್ಜ್ ಆಗಿದ್ದಾರೆ. ಆಮೇಲೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೂ ಅವರೇ ಇನ್ಚಾರ್ಜ್ ಆಗಿದ್ದಾರೆ. ಈ ಕಾರ್ಯಕ್ರಮ ಸಂಬಂಧವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವ್ರನ್ನ ಇನ್ಚಾರ್ಜ್ ಆಗಿ ಹಾಕಿದ್ದಾರೆ, ಅಬ್ಸರ್ವರ್ ಆಗಿದ್ದಾರೆ. ಅವ್ರ ಜೊತೆಗೆ ಕಾರ್ತಿಕ್ ಜನರಲ್ ಸೆಕ್ರೆಟರಿ ಅವರು KPCC, ಆಮೇಲೆ ನನ್ನನ್ನು KPCC ಜನರಲ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಸುದರ್ಶನ್ ಅವರನ್ನು ಕೂಡ ಇದಕ್ಕೆ ಇನ್ಚಾರ್ಜ್ ಹಾಕಿದ್ದಾರೆ. ಈ ಹೊಸ ಬೆಳವಣಿಗೆ ಏನಂದ್ರೆ ಈಗಿನ ಕಾಲಕ್ಕೆ ತಕ್ಕಂತೆ ಜಿಲ್ಲಾಧ್ಯಕ್ಷನ ಆಯ್ಕೆಯ ಪ್ರಕ್ರಿಯೆ ಸ್ವಲ್ಪ ನಮ್ಮ ಹಳೆ ತಲೆಮಾರುಗಳನ್ನ ಅವರ ಯೋಗ್ಯತೆ ಅನುಸಾರವಾಗಿ ಅನುಭವದ ಆಧಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷನ ಕೊಡ್ತಾ ಇದ್ವಿ. ಈಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಪರಿಣಿತಿ ಹೊಂದಿರುವಂಥ ಜಿಲ್ಲಾಧ್ಯಕ್ಷನ ಆಯ್ಕೆ ನಡೀತಾ ಇದೆ. ಇದರ ಆಯ್ಕೆ ನಂತರ 10 ದಿನ ಅವರಿಗೆ ದೆಹಲಿಯಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಟ್ರೈನಿಂಗ್, ಅದಾದ ಮೇಲೆ ಎಲ್ಲ ಹೊಸದಾಗಿ ಕಮಿಟಿಗಳು ಮಾಡ್ತಾರೆ. ಇದರಿಂದ ಪಕ್ಷಕ್ಕೆ ಇನ್ನೂ ಸ್ವಲ್ಪ ಬಲ ಬರ್ತದೆ. ಎಲ್ಲ ವರ್ಗಗಳಿಗೂ, ಎಲ್ಲ ಸಮಾಜದಲ್ಲಿ ಎಲ್ಲ ವರ್ಗಗಳಿಗೂ ಪ್ರಾಮುಖ್ಯತೆ ಕೊಡಬೇಕನ್ನೋ ಉದ್ದೇಶದಿಂದ, ಹೊಸ ಪೀಳಿಗೆಯನ್ನು ತರಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.